ನಮಸ್ಕಾರಗಳು. ವರಾಹಾವತಾರದ ಕಥೆ. ಭೀಷ್ಮರು ಮಹರ್ಷಿ ಕಶ್ಯಪರು ಹೇಳಿದ್ದ ವರಾಹಾವತಾರದ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳಿದರು. ಹಿಂದೆ ನರಕಾಸುರ ಮೊದಲಾದ ಮಹಾರಾಕ್ಷಸರು ಕ್ರೋಧ, ಲೋಭಗಳಿಂದ ಮದಿಸಿದ್ದರು. ಅವರಿಗೆ ದೇವತೆಗಳ ಸುಖ ಸಮೃದ್ಧಿಯನ್ನು ಕಂಡು ಸಹನೆ ಇರಲಿಲ್ಲ. ಅವರು ನಿರಂತರವಾಗಿ ದೇವತೆಗಳನ್ನು ಬಹುಬಗೆಯಲ್ಲಿ ಪೀಡಿಸುತ್ತಿದ್ದರು. ಅವರು ರಾಕ್ಷಸರ ಭಯದಿಂದ ತಲೆಮರೆಸಿಕೊಳ್ಳಬೇಕಾಯಿತು. ಭೂದೇವಿ ಕೂಡ ಭಯಗ್ರಸ್ತಳಾಗಿದ್ದಳು. ಅವಳು ರಸಾತಳವನ್ನು ಸೇರಿಕೊಂಡಳು. ದೇವತೆಗಳು ಬ್ರಹ್ಮನ ಬಳಿಗೆ ಹೋಗಿ ದಾನವರ ಪೀಡನೆಯನ್ನು ಸಹಿಸಲಾಗುತ್ತಿಲ್ಲ ಎಂದು ಮೊರೆಯಿಟ್ಟರು. ಆಗ ಬ್ರಹ್ಮ ಅವರಿಗೆ ಅಭಯವನ್ನು ನೀಡುತ್ತಾ ಹೇಳಿದ, ದೇವತೆಗಳೇ, ದುಷ್ಟ ದಾನವರ ನಿಗ್ರಹಕ್ಕೆ ನಾನೊಂದು ಉಪಾಯ ಮಾಡಿದ್ದೇನೆ. ಘೋರ ತಪಸ್ಸಿನಿಂದ ಅನೇಕ ವರಗಳನ್ನು ಪಡೆದು ಮಿತಿಮೀರಿರುವ ಆ ದೈತ್ಯರು ಮತ್ತು ದೇವತೆಗಳಿಂದಲೂ ಜಯಿಸಲು ಅಸಾಧ್ಯವಾದ ವಿಷ್ಣುವಿನ ವರಾಹ ರೂಪದ ಬಗ್ಗೆ ಅರಿವಿಲ್ಲ. ಆ ವರಾಹ ರೂಪದ ಮಹಾವಿಷ್ಣು ಪಾತಾಳದಲ್ಲಿ ಅಡಗಿರುವ ಅಸಂಖ್ಯಾತ ದಾನವರನ್ನು ಸಂಹಾರ ಮಾಡುತ್ತಾನೆ. ಆ ಮಾತುಗಳನ್ನು ಕೇಳಿ ದೇವತೆಗಳು ಹರ್ಷಚಿತ್ತರಾದರು. ಬ್ರಹ್ಮ ಹೇಳಿದಂತೆ ಮಹಾವಿಷ್ಣು ವರಾಹ ರೂಪ ಧರಿಸಿ ಪಾತಾಳದಲ್ಲಿ ಅಡಗಿದ್ದ ದೈತ್ಯರ ಬಳಿಗೆ ಹೋದ. ಆ ವಿಚಿತ್ರ ಪ್ರಾಣಿಯನ್ನು ಕಂಡು ಕಾಲವಶರಾದ ದೈತ್ಯರು ಆಕ್ರೋಶದಿಂದ ವರಾಹವನ್ನು ಹಿಡಿದುಕೊಂಡರು. ಮಹಾಬಲವಂತರಾದರೂ ಆ ರಾಕ್ಷಸರು ವರಾಹ ರೂಪದ ವಿಷ್ಣುವಿಗೆ ಯಾವ ಹಾನಿಯನ್ನುಂಟು ಮಾಡುವುದೂ ಸಾಧ್ಯವಾಗಲಿಲ್ಲ. ವರಾಹಸ್ವಾಮಿ ಮಾಡಿದ ಭಯಂಕರ ಗರ್ಜನೆಯಿಂದ ಲೋಕಲೋಕಗಳು ಪ್ರತಿಧ್ವನಿ ಮಾಡಿದವು. ಸ್ವರ್ಗದ ಇಂದ್ರಾದಿ ದೇವತೆಗಳು ಭೀತರಾದರು. ಆ ಮಹಾಗರ್ಜನೆಯಿಂದ ಎದೆಯೊಡೆದವರಂತೆ ದಾನವರು ಪ್ರಾಣ ತೊರೆದು ನೆಲಕ್ಕುರುಳಿದರು. ವರಾಹಸ್ವಾಮಿ ಅಲ್ಲಿಂದ ರಸಾತಳಕ್ಕೆ ಹೋಗಿ ಅಲ್ಲಿದ್ದ ಅಸುರರನ್ನು ನಾಶಗೊಳಿಸಿದ. ದೇವತೆಗಳು ಸಂತುಷ್ಟರಾಗಿ ಮಹಾವಿಷ್ಣುವನ್ನು ಬಹುವಾಗಿ ಸ್ತೋತ್ರ ಮಾಡಿದರು. ಆಗ ಮಹಾವಿಷ್ಣು ನೀರಿನಿಂದ ಮೇಲೆ ಬಂದ. ವರಾಹಸ್ವಾಮಿಯೇ ಮಹಾವಿಷ್ಣುವೆಂದು ಬ್ರಹ್ಮದೇವ ದೇವತೆಗಳಿಗೆ ಮನವರಿಕೆ ಮಾಡಿಕೊಟ್ಟ. ವರಾಹಸ್ವಾಮಿಯ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.